ವಾಯುಮಾಲಿನ್ಯ ಪ್ರಬಂಧ. ಪೀಠಿಕೆ. ವಾಯು ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಸಂಪನ್ಮೂಲವಾಗಿದೆ. ಶುದ್ಧ ವಾಯುವಿಲ್ಲದೆ ಮಾನವನಿಗೂ ಮತ್ತು ಇತರೆ ಜೀವಿಗಳಿಗೂ ಜೀವನ ಸಾಧ್ಯವಿಲ್ಲ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಮಾನವನ ಅಜಾಗರೂಕ ಕ್ರಿಯೆಗಳ ಕಾರಣದಿಂದ ವಾಯು ಮಾಲಿನ್ಯ ಹೆಚ್ಚುತ್ತಿದೆ. ಇಂದು ಪರಿಸರಕ್ಕೆ ಹಾಗೂ ಆರೋಗ್ಯಕ್ಕೆ ದೊಡ್ಡ ಅಪಾಯವಾಗಿದೆ. ವಿವರಣೆ. ವಾಯು ಮಾಲಿನ್ಯವೆಂದರೆ ವಾಯುವಿನಲ್ಲಿ ಹಾನಿಕಾರಕ ವಸ್ತುಗಳು ಮಿಶ್ರಣವಾಗುವ ಸ್ಥಿತಿ. ಇಂದಿನ ಯುಗದಲ್ಲಿ ವಾಯು ಮಾಲಿನ್ಯವು ಗಂಭೀರವಾದ ಪರಿಸರ ಸಮಸ್ಯೆಯಾಗಿದೆ. ಕೈಗಾರಿಕೆಗಳಿಂದ ಹೊರಬರುವ ಹೊಗೆ, ವಾಹನಗಳಿಂದ ಹೊರಸೂಸುವ ವಿಷಕಾರಿ ಅನಿಲಗಳು, ಕಸ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಸುಡುವುದು, ಅರಣ್ಯ ನಾಶ ಇವು ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ವಿವರ. ವಾಯು ಮಾಲಿನ್ಯದಿಂದ ಉಸಿರಾಟದ ತೊಂದರೆ, ಅಸ್ತಮಾ, ಹೃದಯ ರೋಗಗಳು, ಅಲರ್ಜಿ ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ. ಇದಲ್ಲದೆ ಸಸ್ಯಗಳ ಬೆಳವಣಿಗೆ ಕುಗ್ಗುತ್ತದೆ ಹಾಗೂ ಪ್ರಾಣಿಗಳ ಜೀವನಕ್ಕೂ ಹಾನಿಯಾಗುತ್ತದೆ. ವಾಯು ಮಾಲಿನ್ಯದಿಂದ ಪರಿಸರ ಸಮತೋಲನ ಹದಗೆಡುತ್ತದೆ. ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಹೆಚ್ಚು ಮರ-ಗಿಡಗಳನ್ನು ಬೆಳೆಸುವುದು, ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು, ಇಂಧನ ವ್ಯರ್ಥ ಬಳಕೆಯನ್ನು ಕಡಿಮೆ ಮಾಡುವುದು, ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡುವುದು ಮತ್ತು ಮರುಬಳಕೆ ಮಾಡುವುದು, ಕಸದ ವಿಲೇವಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು. ಉಪಸಂಹಾರ. ಸ್ವಚ್ಛ ವಾಯುವೇ ಆರೋಗ್ಯಕರ ಜೀವನದ ಆಧಾರವಾಗಿದೆ. ವಾಯು ಮಾಲಿನ್ಯವನ್ನು ತಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಶುದ್ಧ ವಾಯುವನ್ನು ಉಳಿಸಿಕೊಂಡರೆ ಮಾತ್ರ ಆರೋಗ್ಯಕರ ಹಾಗೂ ಸುಂದರ ಜೀವನ ಸಾಧ್ಯ.